ಗುಣಲಕ್ಷಣಗಳು ಅವನಿಗಿರಬೇಕು. ಅದರ ಮೊದಲನೇ ಗುಣಲಕ್ಷಣ, ಅವನು ಸಜ್ಜನನು. ಅವನು ಇಂಗ್ಲೀಷಲ್ಲಿ ಅವನು ಬ್ಲೇಮ್ಲೆಸ್ ಆದ ವ್ಯಕ್ತಿ, ಇಲ್ಲಾಂದರೆ ಅವನ ಜೀವಿತದಲ್ಲಿ ಯಾವ ತಪ್ಪು ಇಲ್ಲ. ಆಮೇಲೆ ಅವನು ಯಾವ ತಪ್ಪು ಗೊತ್ತಿಲ್ದು ಮಾಡ್ತಾ ಇಲ್ಲ. ಅವ್ನು ತಪ್ಪು ಮಾಡಿದ್ರೆ ದೇವ್ರ ಜೊತೆ ನಡೆಯೋಕ್ಕೆ ಆಗಲ್ಲ. ಸೊ ದೇವ್ರು ಹೇಳ್ತಾರೆ, ನೀನು ದೇವ್ರನ್ನ ಸಂಧಿಸೋದು ಮಾತ್ರ ಅಲ್ಲ, ಯಾವಾಗಲೂ ದೇವ್ರ ಜೊತೆನೇ ಇರ್ತೀಯ ಅಂತ ಒಂದು ಅನ್ಯೋನ್ಯತೆ ಯಾರಿಗೆ ಸಿಗ್ತಾ ಇದೆ? ಸಜ್ಜನರಾಗಿ ಬದುಕೋರಿಗೆ. ಸಜ್ಜನರಂದರೆ ಬ್ಲೇಮ್ಲೆಸ್ ಲೈಫ್, ಅಪ್ರೈಟ್ ಲೈಫ್. ಆಮೇನ್ ಅಲ್ಲ ಇಷ್ಟ. ನಮ್ಮ ಜೀವನದಲ್ಲಿ ತಪ್ಪುಗಳು ದೇವರು ನಮಗೆ ತೋರಿಸ್ಕೊಡುವಾಗ ತಪ್ಪುಗಳನ್ನು ನಾವು ತಿದ್ದುಕೊಂಡು ಎಷ್ಟು ಬ್ಲೇಮ್ಲೆಸ್ ಆಗಿ ಬದುಕ್ತಿರೋ ಅಷ್ಟು ದೇವ್ರ ಜೊತೆ ನಡೀಲಿಕ್ಕೆ ಸಹಾಯವಾಗ್ತದೆ. ಸೈತಾನ್ ಹೇಳ್ತಾನೆ, ನೀನು ಪಾಪದಲ್ಲೇ ಬದುಕು, ಪಾಪದಲ್ಲೇ ಜೀವಿಸು ಅಂತ ಹೇಳ್ಕೊಡೋ ಕಾರಣ ಯಾಕಂದರೆ ನಿನಗೂ ದೇವರನ್ನು ದೂರ ಮಾಡೋಕ್ಕೆ. ದೇವರು ನಿನ್ನ ಜೊತೆ ಇದ್ದರೆ ಅಸಾಧ್ಯವಾದ ಕಾರ್ಯಗಳು ಖಂಡಿತವಾಗಿ ಸಂಭವಿಸುತ್ತೆ. ದೇವ್ರು ನಿನ್ನ ಜೊತೆ ಇದ್ದರೆ ಸಂತೋಷ ಇದೆ. ದೇವ್ರು ನಿನ್ನ ಜೊತೆ ಇದ್ದರೆ ಮನುಷ್ಯರಿಂದ ಮಾಡೋಕ್ಕಾಗದಿರುವಂಥ ಕಾರ್ಯಗಳು ದೇವ್ರು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನಾಗಿರೋ ದೇವರಾಗಿದೆ. ಎರಡನೇ ಪಾಯಿಂಟು, ಸಜ್ಜನನು ನೀತಿವಂತನು. ಯಾರೋನು? ನೀತಿವಂತನಿಗೆ ಮಾತ್ರ ದೇವ್ರ ಜೊತೆ ಯಾವಾಗಲೂ ನಡಿಲಿಕ್ಕಾಗತ್ತೆ. ಆಮೇನ್. ನೀತಿವಂತನಂದ್ರೆ ಏನು? ದೇವರ ವಾಕ್ಯ ಪ್ರಕಾರ ಜೀವಿಸುವನು. ಹೇಗೆ ನೀತಿವಂತರಾಗಿ ಬದುಕೋದು? ಒಂದು, ದೇವರ ವಾಕ್ಯ ನಮ್ಮ ನೀತಿವಂತರಾಗಿ ಬದುಕಲಿಕ್ಕೆ ಸಹಾಯ ಮಾಡ್ತಾ ಇದೆ. ಸೊ ನೀತಿವಂತರಿಗೆ ಯಾರ ಜೊತೆ ನಡೀಬೋದು? ದೇವ್ರ ಜೊತೆ ಯಾವಾಗಲೂ ಯಾವ ಒಂದು ತೊಂದರೆ ಇಲ್ದಂಗೆ ಅವ್ರ ಜೊತೆ ನಡೀಲಿಕ್ಕೆ ಸಹಾಯವಾಗುತ್ತೆ. ಆಮೇಲೆ ದೇವರು ನಮ್ಮ ಜೊತೆ ಇರುವಾಗ ಅವರು ಸುಮ್ಮನೆ ನಮ್ಮ ಜೊತೆ ಇಲ್ಲ, ಅವರು ನಮ್ಮನ್ನು ಕಟ್ಟಿ ಎಬ್ಬಿಸ್ತಾ ಇದ್ದಾರೆ. ಕಟ್ಟಿ ಸೈತಾನ್ ಕಳ್ತನ ಮಾಡ್ತಾನೆ, ಕೊಳ್ತಾನೆ, ನಾಶ ಮಾಡ್ತಾನೆ. ದೇವರು ಬಂದರೆ ಜೀವ ಕೊಡ್ತಾರೆ, ಸಮೃದ್ಧಿ ಜೀವ ಕೊಡ್ತಾರೆ, ನಿತ್ಯ ಜೀವ ಕೊಡ್ತಾರೆ. ಆಮೇಲೆ ಸೊ ನೀತಿವಂತರಿಗೆ ನಮ್ಮ ಮಾತುಗಳು, ನಮ್ಮ ಜೀವಿತ ಅನೀತಿ ಆಗಿದ್ದರೆ ದೇವರ ಪ್ರಸನ್ನತೆಯನ್ನು ಅನುಭವಿಸ್ಲಿಕ್ಕೂ ದೇವರ ಪ್ರಸನ್ನತೆಯಲ್ಲಿ ನಡೀಲಿಕ್ಕೂ ಅದು ಕಷ್ಟ ಆಗುತ್ತೆ. ಆದರೆ ನೀತಿವಂತರು ಇರುವುದಾದರೆ ದೇವರು ಯಾವ ಟೈಮ್ ಅವ್ರನ್ನ ಕರೆದ್ರು, ಅವ್ರು ಬೆಳಗ್ಗೆ ಕೂಗಿದ್ರು, ರಾತ್ರಿ ಕೂಗಿದ್ರು, ದೇವರು ಯಾವಾಗಲೂ ಅವ್ರ ಜೊತೆ ಇದ್ದು ಅವ್ರ ಹತ್ರ ಮಾತಾಡ್ತಾರೆ. ಆಮೇಲೆ ಪ್ರೈಸ್ ಲಾರ್ಡ್. ಕೆಲವು ಸಮಯದಲ್ಲಿ ಮಾತಾಡ್ತಾರೆ, ಕೆಲವು ಸಮಯದಲ್ಲಿ ನಾವು ದೇವ್ರ ಹತ್ರ ಕೇಳ್ಕೊಳ್ಬೇಕು, ದೇವ್ರ ನನಗೆ ಈ ಥರ ಒಂದು ವಿಷಯ ಇದೆ, ಇದಕ್ಕೆ ಪರಿಹಾರ ಏನು? ಸೊ ದೇವ್ರು ಏನು ಮಾಡ್ತಾ ಇದ್ದಾರೆ? ನಮ್ಮ ಆಲೋಚನೆಯಲ್ಲಿ, ನಮ್ಮ ಚಿಂತೆಯಲ್ಲಿ ಮೊದಲನೇದಾಗಿ ಅವರು ಮಾತಾಡ್ತಾ ಇದ್ದಾರೆ ಎಂಬುದಾಗಿ ಎಬ್ರೆಯ ಪುಸ್ತಕ 10ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಬರೆದಿದೆ. ಥಾಟ್ಸ್ ನಮ್ಮ ಚಿಂತೆಯಲ್ಲಿ ದೇವರಿಂದ ಬರುವಂಥ ಚಿಂತೆ, ದೇವರಿಂದ ಬರುವಂಥ ತಿಳುವಳಿಕೆ, ದೇವರಿಂದ ಬರುವಂಥ ಜ್ಞಾನವನ್ನು ದೇವ್ರು ಏನು ಮಾಡ್ತಾ ಇದ್ದಾರೆ? ನಮಗೆ ಕೊಡ್ತಾ ಇದ್ದಾರೆ. ಮತ್ತೆ ಎಬ್ರೆಯ 10:16. ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು. ಎಬ್ರೆಯ 10:16. ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಆಜ್ಞೆಯನ್ನು ಅವರ ಹೃದಯದಲ್ಲಿ ಇಡುವೆನು, ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವೆನು. ಓಕೆ, ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಇಡುವೆನು, ಅವರ ಮನಸ್ಸಿನ ಮೇಲೆ ಅವುಗಳನ್ನು. ಸೊ ದೇವ್ರು ಹೇಳ್ತಾನೆ, ನಿನ್ನ ಮನಸ್ಸಿಗೆ ಅರ್ಥ ಆಗೋ ಥರ, ನಿನ್ನ ರೋಗ ಸೌಖ್ಯಕ್ಕೆ ಬೇಕಾದ ವಾಕ್ಯವನ್ನು ಕೊಡ್ತೀನಿ. ಅದು ದೇವರಿಂದ ಬರುವಾಗ ಅದು ನಮಗೆ ಬಿಡುಗಡೆಯನ್ನು ಕೊಡುತ್ತೆ. ಬರೆಯುವನು ಎಂದು ಕರ್ತನು ನುಡಿಯುತ್ತಾನೆ ಎಂಬುದಾಗಿ ಹೇಳಿದ ಮೇಲೆ ಆ ವಾಕ್ಯ ನೋಡಿ. ಸೊ ನಮ್ಮ ಆಲೋಚನೆಗಳು, ಇವಾಗ ನಾವು ದೇವರ ವಾಕ್ಯ ಡೈಲಿ ಓದುವ ವ್ಯಕ್ತಿ ಆಗಿದ್ದರೆ, ಒಂದೊಂದು ಪ್ರಾಬ್ಲಮ್ಸ್ ಬರುವಾಗ, ಒಂದೊಂದು ಸಿಚುವೇಷನ್ಲಿ ದೇವರು ನಮಗೆ ಆಲೋಚನೆ ಮುಖಾಂತರ, ಚಿಂತೆಗಳ ಮುಖಾಂತರ, ನಮ್ಮ ಚಿಂತೆಯಲ್ಲಿ ಅವರು ಮಾತಾಡ್ತಾರಂತೆ. ದೇವರಿಂದ ಬರುವಂಥ ಚಿಂತೆ ನಮಗೆ ಸೌಖ್ಯವನ್ನು ಕೊಡುತ್ತೆ. ದೇವರಿಂದ ಚಿಂತೆ ಅಸಾಧ್ಯವಾದ ಕಾರ್ಯನ ಸಾಧ್ಯ ಮಾಡುತ್ತೆ. ದೇವರಿಂದ ಬರುವಂಥ ಚಿಂತೆ ನಮಗೆ ಸಮಸ್ಯೆಗೆ ಪರಿಹಾರ ಕೊಡುತ್ತೆ. ಆಮೇನ್. ಸೊ ನೀವು ಯಾವಾಗಲೂ ಪಾಪ ಮಾಡಿಸಿ ನಿಮ್ಮನ್ನು ಪಾಪ ಮಾಡಿಸಿ ಸೈತಾನ್ ಯಾಕೆ ಪಾಪ ಮಾಡಿಸ್ತಾ ಇದ್ದಾನೆ? ಕಾರಣ ನಿಮ್ಮನ್ನು ದೇವರಿಂದ ದೂರ
ಅಗಲಿಸಕ್ಕೆ. ಕಾರಣ ಅವ್ರಿಗೆ ಗೊತ್ತು ದೇವರ ಒಂದು ವಾಕ್ಯ ಸಾಕು ನನ್ನ ಜೀವಿತ ಬದಲಾವಣೆ ಆಗಲಿಕ್ಕೆ. ಸೊ ನಿನ್ನಿಂದ ದೇವರಿಂದ ದೂರ ಮಾಡಿದ್ರೆ ದೇವ್ರ ಸ್ವರ ಕೇಳ್ಸೋಕ್ಕಾಗಲ್ಲ. ಅದಕ್ಕೆ ಸೈತಾನ್ ಪಾಪಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇರೋದು, ಪಾಪ ಮಾಡಿಸ್ತಾ ಇರೋದು, ತಪ್ಪು ಮಾಡಿಸ್ತಾ ಇರೋದು. ಬಟ್ ನಾವು ನೀತಿವಂತರಾಗಿದ್ದರೆ ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸ್ತಾರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಯೋಸೇಫನ ಜೊತೆ ಇದ್ದರಿಂದ ಅವನ ಕೈ ಹಾಕಿದ ಎಲ್ಲ ಕೆಲಸದಲ್ಲೂ ಆಶೀರ್ವಾದ ಸಫಲವಾಯಿತು. ಹಾಗಾದರೆ ದೇವ್ರು ಇಲ್ಲದೆ ಬದುಕೋಕ್ಕಾಗುತ್ತಾ? ಬದುಕ್ಬೋದು, ಬಟ್ ಏನು ಉಪಯೋಗ ಇರಲ್ಲ. ಹೆಸರು ಕ್ರೈಸ್ತರಾಗಿ ಇರಲಿಕ್ಕೆ ಆಗುತ್ತೆ. ಬಟ್ ನನಗೆ ತುಂಬ ಇಷ್ಟ ಇರುವಂಥ ಕಾರ್ಯ, ದೇವರು ನಮ್ಮ ಹೃದಯದಲ್ಲಿ ಮಾತಾಡುವಾಗ, ನನ್ನ ಹೃದಯದಲ್ಲಿ ಮಾತಾಡುವಾಗ. ಸೊ ಒಂದು, ನೀವು ಎಷ್ಟು ನೀತಿವಂತರಾಗಿ ಬದುಕ್ತಿರೋ ಅಷ್ಟು ದೇವ್ರ ಜೊತೆ ಸಂಬಂಧ ನಡೀಲಿಕ್ಕೆ ಸಹಾಯವಾಗುತ್ತೆ. ಆಮೇಲೆ ದೇವ್ರು ಹೇಳ್ತಾ ಇದ್ದಾರೆ, ನಾನು ಬರೋದು ನಿನಗೆ ಕೊಡಲಿಕ್ಕೋಸ್ಕರ, ನಿನ್ನ ರೋಗ ವಾಸಿ ಮಾಡಲಿಕ್ಕೋಸ್ಕರ, ನಷ್ಟವಾದನ ವಾಪಸ್ ಕೊಡಲಿಕ್ಕೋಸ್ಕರ, ಸಮಾಧಾನ ಕೊಡಲಿಕ್ಕೋಸ್ಕರ, ಸಂತೋಷ ಕೊಡಲಿಕ್ಕೋಸ್ಕರ, ನನ್ನ ಸ್ವಭಾವ ನಿನ್ನಲ್ಲಿ ಕಟ್ಟಲಿಕ್ಕೋಸ್ಕರ, ನನ್ನ ಮನಸ್ಸು ನಿನಗೆ ಕೊಡಲಿಕ್ಕೋಸ್ಕರ, ನಿನ್ನನ್ನು ಒಂದು ಸಾಕ್ಷಿಯಾಗಿ ನಿಲ್ಲಿಸ್ಲಿಕ್ಕೋಸ್ಕರ. ಸೈತಾನ ನಮ್ಮನ್ನು ಪಾಪ ಮಾಡಿಸಿ ಒಂದು ವ್ಯಕ್ತಿನ ಹಾಳು ಮಾಡ್ತಾನೆ, ಆ ವ್ಯಕ್ತಿಯನ್ನು ಉಪಯೋಗಿಸಿ ಸುತ್ತಲಿರೋರನ್ನು ಹಾಳು ಮಾಡ್ತಾನೆ. ದೇವರು ಒಂದು ವ್ಯಕ್ತಿನ ಆಶೀರ್ವದಿಸ್ತಾನೆ, ಆ ವ್ಯಕ್ತಿನ ಉಪಯೋಗಿಸಿ ಸುತ್ತಲಿರುವ ಜನರನ್ನು ದೇಶಕ್ಕೆ ಆಶೀರ್ವಾದವಾಗಿ ಮಾಡುತ್ತಾರೆ. ಆಮೇನ್. ಸೊ ಒಂದು, ಯಾರಿಗೆ ದೇವ್ರ ಜೊತೆ ಒಳ್ಳೆ ಸಂಬಂಧ ಬೆಳೆಸ್ಕೊಳಕ್ಕಾಗುತ್ತೆ, ಯಾವಾಗಲೂ ದೇವರಲ್ಲಿ ನಡೆಯೋಕ್ಕಾಗುತ್ತೆ. ಆಮೇನ್. ಯಾರಿಗೆ? ಸಜ್ಜನನು, ನೀತಿವಂತನು. ನೆಕ್ಸ್ಟು ಓಕೆ, ಹೃದಯದಿಂದ ಸತ್ಯವನ್ನ ಆಡುವನು. ಹೃದಯದಿಂದ ಸತ್ಯ, ಅದರ ಅರ್ಥ ನಮ್ಮ ಹೃದಯದಲ್ಲಿ ಏನಿದೆಯೋ ಅದೇ ಬಾಯಿ ಮಾತಾಡುತ್ತೆ. ಹೌದಾ? ಹೃದಯದಲ್ಲಿ ದ್ವೇಷ ಇದ್ದರೆ ದ್ವೇಷದ ಮಾತು, ಪ್ರೀತಿ ಇದ್ದರೆ ಪ್ರೀತಿಯ, ಸಮಾಧಾನ ಇದ್ದರೆ ಸಮಾಧಾನ. ಸೊ ಹೃದಯದಲ್ಲಿ ಏನಿದೆಯೋ ಅದು ಬಾಯಿ ಮಾತಾಡುತ್ತೆ ಅಂತ ವಾಕ್ಯದಲ್ಲಿ ಬರೆದಿದೆ. ನಿಮ್ಮ ಮಾತನ್ನ ಶ್ರದ್ಧೆಯಿಂದ ಕೇಳಿದ್ರೆ ನಿಮ್ಮ ಹೃದಯದಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಕಾರಣ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಹೃದಯದಲ್ಲಿ ಏನು ತುಂಬಿದೆಯೋ ಬಾಯಿ ಮಾತಾಡುತ್ತೆ. ಹೃದಯದಲ್ಲಿ ಏನು ತುಂಬಿದೆಯೋ ಬಾಯಿ ಮಾತಾಡುತ್ತೆ. ಹೃದಯದಲ್ಲಿ ವಾಕ್ಯ ತುಂಬಿದ್ರೆ ಪ್ರೀತಿ ತುಂಬಿದ್ರೆ, ಭಯ ಇದ್ರೆ ಭಯದ ಮಾತು. ಆಮೇನ್. ಮನಸ್ಸು ಕರಪ್ಟೆಡ್ ಆಗಿದ್ರೆ ಮಾತು, ಚಿಂತೆ ಎಲ್ಲ ಡಿಸೆಪ್ಟಿವ್ ಆಗಿರುತ್ತೆ. ಅದಕ್ಕೆ ಫಸ್ಟು ಚೇಂಜ್ ಆಗಬೇಕಾದ್ರೆ ನಮ್ಮ ಬಾಯಿ ಮಾತಲ್ಲ, ನಮ್ಮ ಹೃದಯ ಚೇಂಜ್ ಆದರೆ ಬಾಯಿ ಮಾತು ವ್ಯತ್ಯಸ್ತವಾಗಿ ಇರುತ್ತೆ. ಸೊ ದೇವ್ರು ಹೇಳ್ತಾ ಇದ್ದಾರೆ, ಹೃದಯದಿಂದ ಸತ್ಯ ಹೇಳುವವರಿಗೆ ಮಾತ್ರ ದೇವ್ರ ಜೊತೆ ನಡೀಲಿಕ್ಕೆ ಆಗುತ್ತೆ. ಹಾಗಾದರೆ ಸುಳ್ಳು ಹೇಳಿದ್ರೆ ಏನಾಗುತ್ತೆ? ಸುಳ್ಳು ಹೇಳಿದ್ರೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ, ಬಟ್ ದೇವರಿಂದ ದೂರ. ನಾನು ಚಂದ ಅರ್ಧ ಸುಳ್ಳು ಹೇಳಿದೆ, ಸುಳ್ಳು ಹೇಳಿದೆ, ಸ್ವಲ್ಪ ಸುಳ್ಳು ಹೇಳಿದೆ, ರೆಸ್ಯೂಮನ್ನೆಲ್ಲ ಸೇರಿಸಿ ಮಡಗಿದೆ, ನನಗೆ ಒಳ್ಳೆ ಕೆಲಸ ಸಿಕ್ತು, ಬಟ್ ದೇವ್ರ ಪ್ರಸನ್ನತೆ ಕಳ್ಕೊಂಡು. ಆಮೇಲೆ ದೇವ್ರು ಹೇಳ್ತಾರೆ, ನಾನು ನಿನ್ನ ಜೊತೆ ಇರಬೇಕಾದ್ರೆ ನೀನು ಹೃದಯದಿಂದ ಸತ್ಯವನ್ನು ಮಾತಾಡುವ ವ್ಯಕ್ತಿ ಆಗಿರಬೇಕು. ಹೃದಯದಿಂದ ಸತ್ಯವನ್ನು ಅಂದರೆ ಅರ್ಥ, ನನ್ನ ನಾಲಿಗೆ ಹೃದಯ ಮ್ಯಾಚ್ ಆಗಬೇಕು. ಆಮೇಲೆ ಸೊ ಹೃದಯದಿಂದ ಸತ್ಯ ಮಾತಾಡಿದ್ರೆ ಅಂಥವ್ರನ್ನ ದೇವ್ರು ಏನು ಮಾಡ್ತಾ ಇದ್ದಾರೆ? ಆಶೀರ್ವದಿಸ್ತಾರಂತಲ್ಲ, ಅಂಥವ್ರ ಜೊತೆ ದೇವ್ರು ಯಾವಾಗಲೂ ಇದ್ದು ಅವ್ರನ್ನ ನಡೆಸ್ತಿರ್ತಾರೆ. ಆಮೇಲೆ 3ನೇ ವಾಕ್ಯ, ಯಾರಿಗೆ ದೇವರ ಜೊತೆ ಯಾವಾಗಲೂ ನಡೀಲಿಕ್ಕಾಗುತ್ತೆ, ದೇವರ ಪ್ರಸನ್ನತೆ ಅನುಭವಿಸ್ಲಿಕ್ಕಾಗುತ್ತೆ, ದೇವರ ಕಾರ್ಯ ಅವರ ಜೀವಿತದಲ್ಲಿ ಯಾವಾಗಲೂ ದೇವರು ಮಾಡ್ತಿರ್ತಾರೆ. ಪ್ರೈಸ್ ದಿ ಲಾರ್ಡ್. 3ನೇ ಪಾಯಿಂಟು, ಚಾಡಿ. ಸೊ ಚಾಡಿ ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಯ ಕುರಿತು, ಆಮೇಲೆ ಸಭೆಯ ಕುರಿತು, ದೇವ ಸೇವಕರ ಕುರಿತು ಚಾಡಿ ಹೇಳುವಾಗ ಏನಾಗ್ತಾ ಇದೆ? ಬೈ ದ ವೇ, ಇಡೀ ಬೈಬಲಲ್ಲಿ ಮೊದಲನೇದಾಗಿ ಚಾಡಿ ಹೇಳಿದ್ದು ಯಾರು? ಲೂಸಿಫರ್ನಾಗಿದ್ದ. ಅವನಿಗೆ ದೇವರು ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ರು. ಸೊ ಅವನೇನು ಮಾಡ್ತಾ ಇದ್ದಾನೆ? ದೂತರ 1/3 ಭಾಗವನ್ನು ಓಡೋಗಿ ಆ ಕಡೆ ಈ ಕಡೆ ಹೋಗಿ ಮಾತಾಡಿ ನಾವೆಲ್ಲ ದೇವರಿಗೆ ವಿರೋಧವಾಗಿ ತಿರ್ಕೊಳ್ಳೋಣ ಅಂತ 1/3 ದೂತರನ್ನ ದೇವರಿಗೆ ವಿರೋಧವಾಗಿ. ಸೊ ಅವನು ಹೋಗ್ಬಿಟ್ಟು ದೇವ್ರ ಬಗ್ಗೆ ದೂರನ್ನು ಹೇಳ್ತಾ ಇದ್ದಾನೆ. ಬಾ, ನಾವು ಇನ್ನೊಂದು ರಾಜ್ಯವನ್ನು ಕಟ್ಟೋಣ, ದೇವರಿಗೆ ವಿರೋಧಿಸೋಣ, ನಾವು ಇನ್ನೊಂದು ಸಾಮ್ರಾಜ್ಯವನ್ನು ಕಟ್ಟೋಣ ಅಂತ ಫಸ್ಟು ಚಾಡಿ ಹೇಳಿದ್ದು ಯಾರು?
ಲೂಸಿಫರ್. ಹೌದಾ? ರೆವಲೇಷನ್ ಪುಸ್ತಕ, ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಸೈತಾನಿಗೆ ಒಂದು ಹೆಸರು ಕೊಡಲ್ಪಟ್ಟಿದೆ. ಆ ಹೆಸರೇನು? ದೂರುಗಾರನು. ಅವನ ಹೆಸರೇನು? ದೂರುಗಾರನು. ನಮ್ಮ ದೇವರ ಮುಂದೆ ಹೋಗ್ಬಿಟ್ಟು ಯಾವಾಗಲೂ ನಮ್ಮ ಬಗ್ಗೆ ಚಾಡಿ ಹೇಳ್ತಾ ಇದ್ದಾನೆ, ಮನುಷ್ಯರ ಬಗ್ಗೆ. ಅವ್ನು ಈ ತಪ್ಪಿದೆ, ಹೇಗೆ ನೀನು ಅವನ್ನ ಆಶೀರ್ವಾದ ಮಾಡೋಕ್ಕಾಗುತ್ತೆ, ಅವನ ಜೊತೆ ಈ ತಪ್ಪಿಂತ ಸೈತಾನ್ ಯಾವಾಗಲೂ ಚಾಡಿ. ಆದರೆ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ? ಸೈತಾನು ಚಾಡಿ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಇಂಗ್ಲೀಷಲ್ಲಿ ಹೇಳಿದ್ರೆ ಜೀಸಸ್ ಈಸ್ ಅನ್ ಇಂಟರ್ಸೆಸರ್, ಸೈಟನ್ ಈಸ್ ಎ ಸ್ಲ್ಯಾಂಡರರ್. ಚಾಡಿ ಎಂಬ ಮಾತಿನ ಅರ್ಥ ಏನು? 3ನೇ ವಾಕ್ಯ ಓದ್ತಾ ಇರೋದು. ಅವನು ಚಾಡಿ ಹೇಳದವನು. ಹೌದು, ಚಾಡಿ ಹೇಳ್ಬೋದು, ಬಟ್ ದೇವರ ಪ್ರಸನ್ನತೆ, ದೇವ್ರ ಜೊತೆ ಆ ದೇವ್ರ ಅನ್ಯೂನತೆ, ದೇವ್ರ ಸಂಬಂಧ ಇರಲ್ಲ. ಆಮೇಲೆ ಬಟ್ ನೀನು ಯಾರ ಮೇಲೂ ಚಾಡಿ ಹೇಳಿದೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ರೆ ದೇವರು ಅಂಥ ವ್ಯಕ್ತಿಯ ಜೊತೆ ಇರ್ತಾರೆ. ಚಾಡಿ ಹೇಳಿದ್ರೆ ಸ್ನೇಹಿತರು ಕೆಲವರು ಇಷ್ಟಪಟ್ಟು ನಿಮ್ಮ ಜೊತೆ ಇರ್ತಾರೆ, ಆಮೇಲೆ ನಿಮ್ಮ ಬಗ್ಗೆನೂ ಚಾಡಿ ಹೇಳ್ತಾರೆ. ಬಟ್ ನೀನು ಪ್ರಾರ್ಥನೆ ಮಾಡ್ತಾ ಇದ್ರೆ ಪರಲೋಕದ ದೇವರು ಬಂದು ನಿನ್ನ ಜೊತೆ ಸ್ನೇಹಿತನಾಗಿದ್ದು ನಿನ್ನ ರೋಗ ವಾಸಿ ಮಾಡೋಕ್ಕೆ ನಾನು ಸಹಾಯ ಮಾಡ್ತೀನಿ. ನಿನಗೇನು ನೋವಿದೆ? ನಾನೊಂದು ಟೈಮಲ್ಲಿ ತುಂಬ ಹತ್ತಂಥ ಸಮಯ ಇದೆ, ಕಾರಣ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ತುಂಬ ಹತ್ತು ಉಪವಾಸ ತಗೊಂಡು ಪ್ರೇಯರ್ ಮಾಡೋ ಸಮಯ ಇದೆ. ಅವತ್ತು ಉಪವಾಸ ತೊಗೊಂಡು ಪ್ರೇಯರ್ ಮಾಡುವಾಗ ಒಂದು ಸ್ವರ ನಾನು ಕೇಳಿದೆ ಪರಲೋಕದಿಂದ, ಇನ್ನು ಮುಂದೆ ದುಡ್ಡಿನ ವಿಷಯದಲ್ಲಿ ನೀನು ಇನ್ನೂ ಕಷ್ಟಪಡೋದಿಲ್ಲ. ಇವತ್ತಿನ ನನ್ನ ವಾಕ್ಯ ಹಂಗೇ ನೆರವೇರುತ್ತೆ ಅಂತ ದೇವರು ಎಷ್ಟೋ ವರ್ಷ ಮುಂಚೆ ಚೆನ್ನೈಯಲ್ಲಿದ್ದಾಗ ಮಾತಾಡಿದ್ರು. ಇವತ್ತುವರೆಗೂ ಆ ವಾಕ್ಯ ಹಂಗೇ ನೆರವೇರ್ತಾ ಇದೆ. ಕಾರಣ ನೀನು ಕಷ್ಟಪಡೋದು ಕುತ್ಕೊಂಡು ಪಕ್ಕದಲ್ಲಿ ನೋಡ್ಕೊಂಡು ಸುಮ್ಮನೆ ಇರಲಿಕ್ಕೆ ನನ್ನ ದೇವರು ಕನಿಕರ ಉಳ್ಳ ದೇವರಲ್ಲ. ಅವ್ರ ಜೊತೆ ಇದ್ದು ನಿನ್ನ ಕಷ್ಟದಲ್ಲಿ ಪಾಲುಗಾರನಾಗಿ, ನೀನು ಅಳುವಾಗ ಅಳುತ್ತು, ನಿನಗೆ ನೋವು ಬರುವಾಗ ಜೊತೆ ಇದ್ದು ಪಕ್ಕದಲ್ಲಿ ಕುತ್ಕೊಂಡು ಹಂಗೆ ನೋಡ್ಕೊಂಡಿರುವ ದೇವರಲ್ಲ. ಆ ನೋವಿನಿಂದ ಆಚೆ ತರುವಂತ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆ ರೋಗವನ್ನು ವಾಸಿ ಮಾಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆ ಸಾಲ ತೀರಿಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನಿನ್ನ ಕಣ್ಣೀರಿನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವವನು ಯೇಸು ಕ್ರಿಸ್ತನಾಗಿದ್ದಾನೆ. ನಿನ್ನ ದೇವರನ್ನ ಪ್ರೀತಿಸುವ ವ್ಯಕ್ತಿ ಆಗಿದ್ರೆ ಆ ಪ್ರೀತಿ ಇರುವ ವ್ಯಕ್ತಿಯ ಪ್ರಾರ್ಥನೆಗೆ ದೇವರು ನಿಶ್ಚಯವಾಗಿ ಉತ್ತರವನ್ನು ಕೊಡ್ತಾರೆ. ಸೊ ಸೈತಾನ್ ಬಗ್ಗೆ ಕೊಡಲ್ಪಟ್ಟ ಹೆಸರೇನು? ಚಾಡಿ ಹೇಳುವವನು, ದೂರುಗಾರನು. ಯೇಸು ಸ್ವಾಮಿ ಬಗ್ಗೆ ಹೆಸರು ಕೊಡೋದು ಏನು? ಸೊ ಯಾರಾದರೂ ನಿಮಗೆ ಚಾಡಿ ಹೇಳ್ಬೇಕಾದ್ರೆ ದಯವಿಟ್ಟು ಅವ್ರಿಗೋಸ್ಕರ ಪ್ರೇಯರ್ ಮಾಡಿ. ದೇವರೇ ಅವ್ರಿಗೆ ಮನಸ್ಸು ಕೊಡು, ಅವ್ರನ್ನ ಬದಲಾಯಿಸು, ಅವ್ರನ್ನ ಸಹಾಯ ಮಾಡು, ಅವ್ರಿಗೆ ತಿದ್ದು ನೀನು ಅವ್ರ ಹತ್ರ ಮಾತಾಡು, ಅವ್ರಿಗೆ ಒಳ್ಳೆ ಮನಸ್ಸು ಬರಲಿ ಅಂತ ಪ್ರೇಯರ್ ಮಾಡೋರು ದೇವ್ರ ಕಡೆ ಇರೋರು. ಚಾಡಿ ಹೇಳೋರು ಸೈತಾನ್ ಕಡೆ ಇರೋರು. ಸೈತಾನ್ ಒಂದು ವ್ಯಕ್ತಿನ ಅವನಿಗೆ ಗೊತ್ತಿಲ್ಲದೆ ಚಾಡಿ ಹೇಳಿಸಿ ಅವನ ಮುಖಾಂತರ ಬೇರೆಯವ್ರಿಗೂ ತೊಂದರೆ ಕೊಡ್ತಿರ್ತಾನೆ. ಕಾರಣ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರ ಇಷ್ಟ ಸಭೆಯ ಐಕ್ಯತೆ, ಕುಟುಂಬದ ಐಕ್ಯತೆ. ಆದರೆ ಚಾಡಿ ಹೇಳೋರು ಏನು ಮಾಡ್ತಾರೆ? ಸಭೆಯನ್ನು ಮುರಿದಾಕ್ತಾರೆ, ಸಂಬಂಧಗಳನ್ನ ಮುರಿದಾಕ್ತಾರೆ, ಒಳ್ಳೆ ಸ್ನೇಹಿತರ ಸಂಬಂಧನ ಮುರಿದಾಕ್ತಾ ಇದ್ದಾರೆ. ಅವ್ರ ಕೆಲಸನೇ ಸೈತಾನ್ ಮನೆಯಲ್ಲಿ ಭಿನ್ನತೆಯನ್ನು ತರ್ತಾ ಇದ್ದಾರೆ. ಎಲ್ಲಿ ಚಾಡಿ ಹೇಳ್ತಾರೋ ಅಲ್ಲಿ ಭಿನ್ನತೆ ಆಗುತ್ತಾ ಇಲ್ವಾ? ನಾವು ಹಂಗೆ ಮಾತಾಡಿದರೆ ದೇವ್ರ ಹತ್ರ ಕ್ಷಮಾಪಣೆಯನ್ನು ಕೇಳೋಣ. ಈ ವರ್ಷ ನಾನು ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ? ಆಮೇನ್. ಶಿಷ್ಯರಿಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದಾರೆ. ಸೈತಾನ್ ಏನು ಮಾಡ್ತಾ ಇದ್ದಾನೆ? ನೀವು ಯಾವ ಗ್ರೂಪಲ್ಲಿ ಇದ್ದೀರಿ ಗೊತ್ತಿಲ್ಲ, ಬಟ್ ಸೈತಾನ್ ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನು ಉಪಯೋಗಿಸಿ ತೊಂದರೆ ಕೊಡದೇ ಇರಲಿಕ್ಕೆ ದೇವ್ರು ನಮಗೆ ಸಹಾಯ ಮಾಡಲಿ. ಆಮೇನ್. ಹಲ್ಲೆಲೂಯಾ. ಚಾಡಿ ಎಂಬ ಮಾತಿನ ಅರ್ಥ the malicious act of speaking falsely or destructively about someone behind their back to ruin their reputation, rooted in hate, envy, pride. It is a serious sin erupts from a corrupted heart. Amen. ಒಬ್ಬರ ಬಗ್ಗೆ ಅವ್ರು ಇಲ್ಲದೆ ಇರುವಾಗ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋದು. ಯಾಕಂದರೆ ಅವ್ರ ಬಗ್ಗೆ ಇವರಿಗೆ ಕೋಪ ದ್ವೇಷ ಇದೆ, ಅದಕ್ಕೆ ಇವ್ರು ಏನು ಮಾಡ್ತಾರೆ? ಇವರಿಗೆ ಅವ್ರ ಮೇಲೆ ದ್ವೇಷ, ಬೇರೆಯವ್ರನ್ನೂ ಅವ್ರ ಮೇಲೆ ದ್ವೇಷ ಮಾಡಬೇಕಂತ ಬೇರೆಯವ್ರಲ್ಲೂ ವಿಷ ತುಂಬಿಸ್ತಾ ಇದ್ದಾರೆ. ಇದು ಸೈತಾನ್ ಮಾಡುವಂಥ ಕೆಲಸ. ಕಾರಣ ಫಸ್ಟ್ ಚಾಡಿ ಹೇಳಿದ ಯಾರು? ಸೈತಾನ್. ಇವಾಗ ಚಾಡಿ ಹೇಳುವ ಮನುಷ್ಯನು ಅಶುದ್ಧವಾಗ್ತಾ ಇದ್ದಾನೆ, ಕೇಳುವ ವ್ಯಕ್ತಿನೂ ಅಶುದ್ಧವಾಗ್ತಾ ಇದ್ದಾನೆ. ಅದೇ ಟೈಮಲ್ಲಿ ಪ್ರಾರ್ಥನೆ ಮಾಡುವಾಗ ನೀನೂ ಬೆಳೀತಾ ಇದೆಯಾ, ಕೇಳೋರ್ಗೂ ಬಿಡುಗಡೆ ಆಗ್ತಾ ಇದೆ. ಒಂದು ಜೋರ ಒಂದು ಕೈ ತಟ್ಟು ಬಿಡ್ತೀರಾ ಅರ್ಥ ಆದವರು?
ಚಾಡಿ ಹೇಳುವಾಗ ನೀನು ಹಾಳಾಗ್ತಾ ಇದೆಯಾ, ನಿನ್ನ ಜೊತೆ ಇರೋರು ಹಾಳು ಮಾಡ್ತಾ ಇದೆಯಾ, ಸಹಿತ ನಿನ್ನ ಕೈ ಗೊಂಬೆಯಾಗಿ ನಿನಗೆ ಗೊತ್ತಿಲ್ಲದೆ ಉಪಯೋಗಿಸ್ತಾ ಇದ್ದಾನೆ. ಆದ್ರೆ ನೀನು ಪ್ರಾರ್ಥನೆ ಮಾಡುವಾಗ, ಪ್ರೇಯರ್ ಮಾಡೋಷ್ಟು ನೀನು ಬೆಳೀತಾ ಇದೆಯಾ, ಪ್ರೇಯರ್ ಮಾಡುವಾಗ ಬೇರೆಯವ್ರಿಗೂ ದೇವರು ಬಿಡುಗಡೆ ಕೊಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋರು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸೊ ಚಾಡಿ ಹೇಳಿದ್ರೆ ನಿಮಗೆ ಸುಖ ಬರುತ್ತೆ, ಬಟ್ ದೇವರು 10 ಕಿಲೋಮೀಟರ್ ದೂರ ಹೋಗ್ತಾರೆ. ಆಮೇಲೆ ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ. ಅವಾಗ ದೇವರು ಹೇಳ್ತಾರೆ, ನಾನಂತೂ ಅಲ್ಲಂತೂ ಬರಲ್ಲ. ಅಲ್ಲ ನಿನ್ನ ಪ್ರಸನ್ನತೆ. ಚಾಡಿ ಹೇಳುವ ವ್ಯಕ್ತಿ ಅಂದರೆ ದೇವರು ಮೈಲುಗಳು ದೂರ ಹೋಗ್ತಾರೆ. ಆಮೇನ್. ಕಾರಣ ಲೇವಿಯ ಪುಸ್ತಕ 19ನೇ ಅಧ್ಯಾಯ 16ನೇ ವಾಕ್ಯ ಏನು ಹೇಳ್ತಾ ಇದೆ? ನೀವು ಯಾರ ಬಗ್ಗೆನೂ ಚಾಡಿ ಹೇಳ್ಕೊಂಡು ತಿರುಗಬಾರ್ದು, ಸುವಾರ್ತೆ ಸಾರಬೇಕಂತ ಬರೆದಿದೆ, ಎಡಬಿಡದೆ ಪ್ರಾರ್ಥನೆ ಮಾಡಬೇಕಂತ ಬರೆದಿದೆ. ಹಲ್ಲೆಲೂಯಾ. ಚಾಡಿ ಹೇಳುವಾಗ ನಮಗೆ ನಾವೇ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ದೀರಿ. ಕೇಳೋರ್ನು ಇಂಥ ವ್ಯಕ್ತಿಗೆ ದೇವ್ರ ಜೊತೆ ನಡೀಲಿಕ್ಕೆ ಆಗಲ್ಲ. ಆಮೇನ್. ಸೊ ನನಗೆ ದೇವರು ನನ್ನ ಜೊತೆ ಇರಬೇಕು ಪಾಸ್ಟರ್, ಅವ್ರು ಒಂದು ಮಾತು ಮಾತಾಡಿದ್ರೆ ಸಾಕು, ಇವತ್ತು ರೋಗಗಳು ಸೌಖ್ಯ ಆಗುತ್ತೆ. ಅವ್ರು ಒಂದು ಮಾತು ಮಾತಾಡಿದ್ರೆ ಸಾಕು, ನೋವು ತೀರಿ ಹೋಗುತ್ತೆ. ಹಲ್ಲೆಲೂಯಾ. ದೇವರಿಗೆ ನಮ್ಮ ನಾಲಿಗೆ ಬಾಡಿಗೆಗೆ ಬೇಡ. ಆಮೇನ್. ನಮ್ಮ ನಾಲಿಗೆ ದೇವರ ಕೈಯಲ್ಲಿ ಕೊಟ್ಟರೆ ನಾವು ಮಾತಾಡೋ ಒಂದೊಂದು ಮಾತು ಬೇರೆಯವ್ರಿಗೆ ಆಶೀರ್ವಾದ, ಬಿಡುಗಡೆ, ಸಮೃದ್ಧಿ, ಆಶೀರ್ವಾದವನ್ನು ತಂದೇ ತರುತ್ತೆ. ಒಂದು ಆಮೇನ್ ಹೇಳ್ತೀರಾ? ಆಮೇನ್. ಸೊ ಕೀರ್ತನೆ 15, ಯಾರಿಗೆ ದೇವರಲ್ಲಿ ಯಾವಾಗಲೂ ವಾಸವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೆ ಯಾಕೆ ಚಾಡಿ ಏಳಿಸ್ತಾ ಇದ್ದಾನೆ? ಕಾರಣ ಸೈತಾನ ಗೊತ್ತು, ಇವನು ಚಾಡಿ ಹೇಳೋಷ್ಟು ದೇವರ ಪ್ರಶ್ನತೆಯಿಂದ ಇವನು ಅಗಳಿಸ್ತಾ ಇದ್ದೀನಿ. ದೂರ 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 ನಾನು ತಳ್ತಾ ಇದ್ದೀನಿ. ಎಷ್ಟು ದೇವರ ಹತ್ರ ಬರ್ತೀಯೋ ಅಷ್ಟು ಆಶೀರ್ವಾದ ನಿನ್ನ ಹತ್ರ ಬರುತ್ತೆ. ಎಷ್ಟು ದೇವರಿಂದ ದೂರ ಹೋಗ್ತೀಯೋ ಅಷ್ಟು ಆಶೀರ್ವಾದ ನಿನ್ನಿಂದ ದೂರ ಹೋಗುತ್ತೆ. ಒಂದು ಆಮೇನ್ ಹೇಳ್ತೀರಾ? ಆಮೇನ್. ಸೊ ಚಾಡಿ ಹೇಳುವವರಿಗೆ ದೇವರ ಅನ್ಯೋನ್ಯತೆಯಲ್ಲಿ ಇರಲಿಕ್ಕೆ ಆಮೇನ್. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ತನ್ನ ಶಿಷ್ಯರ ಬಗ್ಗೆ ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ ವಾಕ್ಯದಲ್ಲಿ ಬರೆದಿದೆ. ಲೇವಿಯ ಪುಸ್ತಕ 19ನೇ ಅಧ್ಯಾಯ 16ನೇ ವಾಕ್ಯ. ಪರಿಚಯವುಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು, ಮತ್ತೊಬ್ಬನಿಗೆ ಮರಣ ಶಿಕ್ಷೆಯಾಗಲೇಬೇಕೆಂದು ಛಲ ಹಿಡಿಯಬಾರದು. ನಾನು ಯೆಹೋವನು. ಆಮೇನ್. ನಾನೇ ಯೆಹೋವನು. ಜನರಿಗೆ ದೇವರು ನನ್ನ ಜೊತೆ ಇರಬೇಕು. ದೇವರ ಒಂದು ಮಾತು ಸಾಕು. ಆಮೇಲೆ ನಿನ್ನ ಶರೀರದಲ್ಲಿ ಪೂರ್ಣ ಆರೋಗ್ಯ ಹೊಂದ್ಕೊಳ್ಳೋಕ್ಕೆ ದೇವರ ಒಂದು ಮಾತು ಸಾಕು. ನಿನ್ನ ನಾಲಿಗೆಯನ್ನು ಉಪಯೋಗಿಸಿ ದೇವರಿನ ಮನೆಯನ್ನು ಕಟ್ಟಲಿಕ್ಕೆ ವಾಕ್ಯ ಹೀಗೆ ಹೇಳುತ್ತೆ, ನಿಮ್ಮ ಐಕ್ಯತೆಯನ್ನು ಕಾಪಾಡ್ಕೊಳ್ಳಿ, ನಿಮ್ಮಲ್ಲಿ ಒಂದು ಮನಸ್ಸನ್ನು ಕಾಪಾಡ್ಕೊಳ್ಳಿ, ಸೈತಾನ್ ಭಿನ್ನತೆ ತರಲಿಕ್ಕೆ ಜಾಗ ಕೊಡಬೇಡಿ. ಸೊ ಒಬ್ಬ ಭಿನ್ನತೆ ತರುವುದಾದರೆ ಅವನು ಏನಾಗ್ತಾನೆ? ದೇವರಿಂದ ದೂರ ಹೋಗ್ತಾ ಇದ್ದಾನೆ. ಆಮೇನ್. Praise the Lord. Thank you, Jesus. Thank you, Jesus. ಮತ್ತಾಯ 12ನೇ ಅಧ್ಯಾಯದ 34ನೇ ವಾಕ್ಯವನ್ನು ಓದೋಣ. ಮತ್ತಾಯ 12:34. ಸರ್ಪಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಆಮೇನ್. ಸೊ ಹೃದಯದಲ್ಲಿ ದೇವರ ವಾಕ್ಯ ಇದ್ದರೆ, ರೋಗ ಸೌಖ್ಯದ ವಾಕ್ಯ ಇದ್ದರೆ, ದೇವರ ಪ್ರಸನ್ನತೆ ವಾಕ್ಯ ಇದ್ದರೆ, ಅದು ಹೃದಯದಲ್ಲಿ ಮಾಡ್ಕೊಂಡ್ರೆ ಮಾತ್ರ ಸಾಲದು, ಬಾಯಿಂದ ಅರಿಕೆ ಮಾಡ್ತಾ ಇರಬೇಕಾದ್ರೆ ನೀನು ಮಾತಾಡುವಾಗ ಈ ವಾಕ್ಯ ಹೋಗಿ ನಿನ್ನ ಶರೀರದಲ್ಲಿ ಸೌಖ್ಯವನ್ನು ತರ್ತಾ ಇದೆ. ಈ ವಾಕ್ಯ ಹೋಗಿ ನಿನ್ನ ಮಕ್ಕಳನ್ನು ಬದಲಾಯಿಸ್ತಾ ಇದೆ. ಈ ವಾಕ್ಯ ಹೋಗಿ ತಡೆಗಳನ್ನು ನೀಗಿಸ್ತಾ ಇದೆ. ಆಮೇನ್. ಈ ವರ್ಷ ದೇವರು ನನ್ನ ಜೊತೆ ಇರಬೇಕು ಎಂಬುದಾಗಿ ಬಯಸುವರು, ದೇವರು ನನ್ನ ಸ್ನೇಹಿತನಾಗಿರಬೇಕು ಅಂತ ಬಯಸುವರು. ಆಮೇನ್. ಹಾಲೆಲೂಯ. ಬೈಬಲ್ ಹೀಗೆ ಹೇಳುತ್ತೆ, ದೇವರು ಎಲ್ಲೆಲ್ಲಿ ಬಂದರು ಅಲ್ಲೆಲ್ಲ ಬದಲಾವಣೆ ಉಂಟಾಯಿತು. ಆಮೇನ್. ದೇವರು ಯಾವ ಜಾಗದಲ್ಲಿ ಬಂದರೂ ರೋಗಿ ಆರೋಗ್ಯವಾಗಿ ಹೋದ, ಸಾಲದರಿರೋನು ಆಶೀರ್ವಾದವಾಗಿ ಹೋದ, ಎಲ್ಲೋದ್ರೂ ಬದಲಾವಣೆ ಉಂಟಾಯಿತು.
ಇವತ್ತು ಪರಿಶುದ್ಧಾತ್ಮನ ಅದನ್ನೇ ತಿಳಿಸ್ತಾರೆ, ಮಗಳೇ ನೀನು ಒಬ್ಬಳು ದೇವರನ್ನ ಪ್ರೀತಿಸಿದ್ರೆ ನನ್ನ ಇಡೀ ಕುಟುಂಬನ ರಕ್ಷಿಸುವ ದಾರಿ ನಾನು ನಿನಗೆ ಕಳಿಸ್ಕೊಡ್ತೀನಿ. ನೀನೊಬ್ಬಳು ದೇವರನ್ನ ಪ್ರೀತಿಸುವುದಾದ್ರೆ, ನೀನೊಬ್ಬಳು ದೇವ್ರ ಜೊತೆ ನಡೆಯುವುದಾದ್ರೆ, ಆಮೇಲೆ ಪ್ರೈಸ್ ಲಾರ್ಡ್, ನಿನ್ನ ಮಕ್ಕಳಿಗೆ ಬದಲಾವಣೆ. ಫಸ್ಟ್ ನಿನಗೆ ಬಿಡುಗಡೆ, ಆಮೇಲೆ ನಿನ್ನ ಮಕ್ಕಳಿಗೆ ಬಿಡುಗಡೆ, ಆಮೇಲೆ ನಿನ್ನ ಸಭೆಗೆ ಬಿಡುಗಡೆ, ಆಮೇಲೆ ನಿನ್ನ ದೇಶಕ್ಕೆ ಬಿಡುಗಡೆ. ನೀನು ಹೋಗೋ ಕಡೆ ಎಲ್ಲ ನಾನು ಬೇರೆಯವ್ರಿಗೆ ಬಿಡುಗಡೆ ಕೊಡ್ತೀನಿ. ಆಮೇನ್ ಆಮೇನ್. ಅದಕ್ಕೆ ನೆಕ್ಸ್ಟ್ ಟೈಮ್ ಯಾರಾದರೂ ಬಂದು ಚಾಡಿ ಹೇಳಿದ್ರೆ ನಿಮ್ಮ ಹತ್ರ ಅವ್ರ ಬಗ್ಗೆ ಎಲ್ಲ ಚಾಡಿ ಹೇಳಿದ್ರೆ, ಬಾ ನಾವಿಬ್ರು ಕೈ ಜೋಡಿಸಿ ಪ್ರೇಯರ್ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಬರಲ್ಲ, ನೆಕ್ಸ್ಟ್ ಟೈಮು ಬರಲ್ಲ. ಆಮೇನ್. ಸೊ ಯಾರಿಗೆ ದೇವ್ರ ಜೊತೆ ನಡೆಯೋಕ್ಕಾಗುತ್ತೆ? ಸಜ್ಜನನಿಗೆ, ನೀತಿವಂತನಿಗೆ, ಹೃದಯದಿಂದ ಸತ್ಯ ಮಾತಾಡೋರಿಗೆ. ಮೂರನೇ ವಾಕ್ಯ, ಚಾಡಿ ಹೇಳ್ದಿರೋರಿಗೆ. ಕಂಟಿನ್ಯೂ ಮಾಡಿಸ್ತು. ಅವನು ಮತ್ತೊಂದಿಗೆ ಅನ್ಯಾಯ. ಅವಾಗ ದೇವರು ಹೇಳ್ತಾರೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಆಮೇನ್, ನೀನು ಬೇರೆಯವ್ರಿಗೆ ದೇವರು ನಿನ್ನ ಜೊತೆ ಇರಬೇಕಾದ್ರೆ ದೇವರ ಸಭೆಗೆ, ದೇವ ಸೇವಕರಿಗೆ, ವಿಶ್ವಾಸಿಗಳಿಗೆ ನೀನು ಆಶೀರ್ವಾದವಾಗಿರಬೇಕು. ಯಾಕೆ? ಕಾರಣ ಅವರಲ್ಲಿ ದೇವರು ಇದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನೀವು ನನ್ನ ಶಿಷ್ಯರಿಗೆ ನೋವು ಕೊಟ್ಟರೆ ನನಗೆ ನೋವು ಕೊಟ್ಟ ಹಾಗೆ. ಕಾರಣ ನನ್ನ ಮಕ್ಕಳು, ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಕಣ್ಣಿನ ಕೃಷ್ಣ ಮಣಿಯೇ ಆಗಿರೋ ಥರ. ಸೊ ಯಾರಾದರೂ ದೇವ್ರ ಕಣ್ಣನ್ನು ಮುಟ್ಟಕ್ಕಾಗುತ್ತಾ? ದೇವ್ರು ಹೇಳ್ತಾರೆ, ನನ್ನ ಮಕ್ಕಳನ್ನ ಮುಟ್ಟಬೇಡಿ, ನಾನು ಅಷ್ಟು ಅವ್ರಿಗೋಸ್ಕರ ಪ್ರಾಣವನ್ನು ಕೊಟ್ಟು ಪ್ರೀತಿಸ್ತಾ ಇದ್ದೀನಿ. ಅವ್ರಿಗೆ ನೀವು ನೋವು ಕೊಡೋಕೆ ಹೋಗಬೇಡಿ, ಅವ್ರು ನಿಮಗೆ ತೊಂದರೆ ಕೊಡೋಕೆ ಹೋಗಬೇಡಿ, ಸಭೆಗೆ ತೊಂದರೆ ಕೊಡೋಕೆ ಹೋಗಬೇಡಿ. ಕಾರಣ ನೀನು ಬೇರೆಯವ್ರಿಗೆ ತೊಂದರೆ ಕೊಟ್ಟರೆ, ಅನ್ಯಾಯ ಮಾಡಿದ್ರೆ, ಮೋಸ ಮಾಡಿದ್ರೆ, ವಂಚಿಸಿದ್ರೆ, ನೋವು ಕೊಟ್ಟು ನಿನ್ನಂಗೆ ಜಯಿಸಿರ್ಬೋದು. ಬಟ್ ದೇವರು ನಿನ್ನ ಪ್ರಸನ್ನತೆ ನಿನ್ನ ಅಗಲಿ ದೂರ ಹೋಗುತ್ತೆ. ಲೈಸ್ಟ್ ಕೈನ್ ಹಂಗೆ ಅಲ್ವಾ? ಆಬೇಲ್ ಮೇಲೆ ದ್ವೇಷ ಮಾಡ್ಕೊಂಡು ಕತ್ತಿ ತಗೊಂಡು ಕಲ್ಲು ತಗೊಂಡು ಆಬೇಲ್ನ ಸಾಯಿಸ್ಬಿಟ್ಟ. ನೆಕ್ಸ್ಟ್ ವಾಕ್ಯ ಏನು ಬರ್ತಿದೆ? ದೇವರ ಪ್ರಸನ್ನತೆಯಿಂದ ಕೈನ್ ಅಗಳಿ ಹೋದ, ಸಾಯೋವರೆಗೂ ದೇವರು ಅವನ ಜೊತೆ ಇರಲಿಲ್ಲ. ದೇವ್ರ ಮಕ್ಕಳೇ, ನಾನು ನಿಮ್ಮ ಹತ್ರ ತಿಳಿಸ್ತೀನಿ, ನಮ್ಮನ್ನು ಆಶೀರ್ವಾದ ಮಾಡೋದು ದೇವರ ಪ್ರಸನ್ನತೆ. ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರು ಯೋಸೇಫನ ಜೊತೆ ಇದ್ದದರಿಂದ ಅವನ ಕೈ ಇಟ್ಟು ಮಾಡಿದ ಎಲ್ಲ ಕೆಲಸದಲ್ಲೂ ಆಶೀರ್ವಾದ ಉಂಟಾಯಿತು. ಫೋತಿಫರ್ ಗೊತ್ತಾಗ್ತದೆ, ಇವನ್ ಬಂದ್ಮೇಲೆ ನಮ್ಮ ಮನೆಯಲ್ಲಿ ಆಶೀರ್ವಾದ. ಸೊ ದೇವರು ನಿಮ್ಮ ಜೊತೆ ಇದ್ರೆ ನೀವು ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಆಶೀರ್ವದಿಸಲ್ಪಡ್ತೀರಾ. ಒಂದು ಆಮೇನ್ ಹೇಳ್ತೀರಾ? ಆಮೇನ್. ದೇವರು ನಿಮ್ಮ ಜೊತೆ ಇದ್ರೆ ಸೈತಾನಿಗೆ ಏನು ಮಾಡೋಕ್ಕಾಗಲ್ಲ. ಯಾರು ಎಷ್ಟು ಮಾಟ ಮಂತ್ರಗಳು ಮಾಡಿದ್ರು ದೇವರ ಪ್ರಸನ್ನತೆ ನಿಮ್ಮನ್ನ ಎಲ್ಲ ಕೇಡಿನಿಂದ ತಪ್ಪಿಸುತ್ತೆ, ಎಲ್ಲ ಅಪಾಯದಿಂದ ನಿಮ್ಮನ್ನು ತಪ್ಪಿಸುತ್ತೆ, ಎಲ್ಲ ತೊಂದರೆಯಿಂದ ನಿಮ್ಮನ್ನು ತಪ್ಪಿಸುತ್ತೆ, ಎಲ್ಲ ವೇದನೆಯಿಂದ ನಿಮ್ಮನ್ನು ತಪ್ಪಿಸುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಚರ್ಚ್ ಇಸ್ ಕ್ರೈಸ್ಟ್ ಬಾಡಿ. ದೇವ್ರು ಹೇಳ್ತಾರೆ, ಮನೆ ಐಕ್ಯತೆಯನ್ನು ಕಾಪಾಡಿಕೊಡಿ. ಬಿಕಾಸ್ ದೇರ್ ಆರ್ 3 ಮೇಜರ್ ಎನಿಮೀಸ್ ವಿತಿನ್ ದ ಚರ್ಚಲ್ಲಿ, ನನ್ನ ಜೀವಿತದಲ್ಲಿ ನಮ್ಮಲ್ಲೊಡನೆ ಇರುವ ಪಾಪ ಸ್ವಭಾವಗಳು ಇದೆ. ನೀನು ಎಷ್ಟು ದೇವ್ರನ್ನ ಪ್ರೀತಿಸ್ತೀಯೋ, ದೇವ್ರ ಜೊತೆ ನಡೀತೀಯೋ, ಆ ದೇವ್ರ ಸ್ವಭಾವ ಆಟೋಮೆಟಿಕ್ಕಾಗಿ ಬರುತ್ತೆ. ಆಮೇನ್. ನೀನು ದೇವ್ರ ಹತ್ರ ಮಾತಾಡ್ತಾ ದೇವ್ರ ಹತ್ರ ಸಂಬಂಧ ಬೆಳೆಸ್ಕೊಳ್ತಾ, ಅವ್ರು ನೀನು ಒಳಗಡೆ ಇದ್ದಾರೆ, ಅವ್ರ ಹತ್ರ ನೀನು ಮಾತಾಡ್ಬೋದು, ನಿನ್ನ ಕಷ್ಟ ಹೇಳ್ಕೊಳ್ಬೋದು, ನಿನ್ನ ನೋವು ಹೇಳ್ಕೊಳ್ಬೋದು, ಅವ್ರು ವಾಪಸ್ ಮಾತಾಡ್ತಾರೆ. ಆಮೇನ್. ಅವ್ರು ನಿಮ್ಮ ಜೊತೆ ಇರುವಾಗ, ಅವ್ರ ಪ್ರಸನ್ನ ಜೊತೆ ಇರುವಾಗ, ಆಮೇನ್, ಏನಾಗ್ತಾ ಇದೆ? ಯಾವ ದುಷ್ಟ ಶಕ್ತಿ ನಿಮ್ಮನ್ನು ಮುಟ್ಟಕ್ಕೆ ಆಗದೇ ಇಲ್ಲ. ಎಷ್ಟು ಜನ ಅದು ನಂಬ್ತೀರಾ? ಸೊ ಇವತ್ತು ನಾವು ಏನು ಪ್ರೇಯರ್ ಮಾಡಬೇಕು? ದೇವರ ನನ್ನ ಜೀವಿತದಲ್ಲಿ ಸಜ್ಜನನಾಗಿ ಬದುಕಲಿಕ್ಕೆ ಕೃಪೆ ಕೊಡು, ನನಗೆ ನೀತಿವಂತನಾಗಿ ಬದುಕಲಿಕ್ಕೆ ಕೃಪೆ, ಹೃದಯದಿಂದ ಸತ್ಯವನ್ನು ಮಾತಾಡುವ ಕೃಪೆ ನನಗೆ. 3ನೇ ವಾಕ್ಯ, ಯಾರ ಮೇಲೂ ನಾನು ಚಾಡಿ ಹೇಳೋದಿಲ್ಲ, ಬಟ್ ನಾನು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಜನರು ಕೆಲವರು ಒಂದು ಔನ್ಸು ದೇವ್ರ ಪ್ರಶ್ನತೆ ಇಲ್ಲ. ಕಾರಣ ದೇವ್ರ ವಾಕ್ಯ ಕೇಳುವಾಗ ಕಿವಿಗೊಡಲ್ಲ, ಚಾಡಿ ಕೇಳುವಾಗ ಇನ್ನೂ ಸ್ವಲ್ಪ ಏನಾಯಿತು, ಹೌದಾ ಇನ್ನೂ ಹೇಳು, ಹಂಗಲ್ಲ ಆಯ್ತಾ, ಅದು ನಮ್ಮ ಇಬ್ಬರು ಮಧ್ಯಲ್ಲೇ ಇರಲಿ, ಯಾರಿಗೂ ಹೇಳ್ಬೇಡ, ನನಗೆ ಚಾಡಿ ಮಾತಾಡ್ಕೊಂಡಿರ್ತಾರೆ. ದೇವರು ದೂರ ಹೋದರು. ನೀನು ಚಾಡಿ ಮಾತಾಡದೇ ಇದ್ರೆ ಎಷ್ಟು ಜನ ನಂಬ್ತೀರ? ದೇವರು ಇಳಿದು ಬಂದು ನಿನ್ನ ಹತ್ರ ರಹಸ್ಯವಾಗಿ ನಿನ್ನ ಆರೋಗ್ಯದ ಬಗ್ಗೆ, ನಿನ್ನ ಕಾಯಿಲೆ ಬಗ್ಗೆ, ನಿನ್ನ ಯಜಮಾನರ ಬಗ್ಗೆ, ಮಕ್ಕಳ ಬಗ್ಗೆ ದೇವರು ಮಾತಾಡೋಕೆ ಕಾಯ್ತಾ ಇದ್ದಾರೆ. ನನ್ನ ಕುರಿಮರಿಗಳು ನಿನ್ನ ಸ್ವರವನ್ನು ಕೇಳುತ್ತೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತುವರೆಗೂ ಅನುಭವಿಸದೇ ಇರುವಂಥ ದೇವರ ಪ್ರಸನ್ನತೆ ಈ ದಿನದಿಂದ ನೀನು ಅನುಭವಿಸುವ ವ್ಯಕ್ತಿಯಾಗಿ ನಿನ್ನನ್ನು ಮಾರ್ಪಡಿಸ್ತಾ ಇದ್ದಾರೆ.
ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ತುಂಬ ಅಟ್ಯಾಕ್ಸ್ ನನ್ನ ಬಗ್ಗೆ ಮಾತಾಡೋರು ಇದ್ದಾರೆ. ಯಾಕಂದರೆ ನನಗೆ ಅವ್ರ ಮೇಲೆ ಕೋಪ ಬರೋಕ್ಕೆ ಸೈತಾನ್ ಅವ್ರಿಗಿಂದ ಮಾತಾಡಿಸ್ತಾ ಇದ್ದಾರೆ. ಸೊ ದೇವ್ರು ನೋಡಿದ್ರೆ, ಬಾಬು ಹೆಂಗೆ ರಿಯಾಕ್ಟ್ ಮಾಡ್ತೀಯ, ಜಗಳಕ್ಕೆ ಹೋಗ್ತೀಯಾ, ನೀನು ಎರಡು ಜಾಸ್ತಿ ಮಾತಾಡ್ತೀಯಾ, ಇಲ್ಲಾಂದರೆ ಕ್ಷಮಿಸ್ತೀಯಾ. ಬಟ್ ಎಷ್ಟೋ ಸಮಯ ನನಗೆ ಗೊತ್ತಾಗಿದ್ದ ತಕ್ಷಣ ನಾನು ದೇವ್ರ ಕ್ಷಮಾಪಣೆ ಕೇಳ್ತೀನಿ, ಪ್ರೇಯರ್ ಮಾಡ್ತೀನಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಕಾರಣ ನನಗೆ ದೇವರ ಪ್ರಸನ್ನತೆ ಬೇಕು. ನೀನು ಬೇರೆಯವ್ರಿಗೆ ಪ್ರೇಯರ್ ಮಾಡುವಾಗ ದೇವ್ರು ನಿನ್ನ ಸ್ನೇಹಿತನಾಗಿದ್ದು ನಿನ್ನ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ನಿನ್ನ ಆಲೋಚನೆಯಲ್ಲಿ ಚಿಂತೆಯಲ್ಲಿ ಆತನು ಮಾತಾಡುವನಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಮಕ್ಕಳ ಬಗ್ಗೆ ಮಾತಾಡ್ತಾರೆ, ನಿನ್ನ ಸಮಸ್ಯೆ ಬಗ್ಗೆ ಮಾತಾಡ್ತಾರೆ, ನಿನ್ನ ಸಾಲದ ಬಗ್ಗೆ ಮಾತಾಡ್ತಾರೆ. ಇಡೀ ಊರು ಅವ್ರು ಏನು ಮಾತಾಡಿದ್ರು 1 ಇಂಚು ಚೇಂಜ್ ಆಗಲ್ಲ. ದೇವ್ರು ನಾನು ನಿನ್ನ ಆಶೀರ್ವದಿಸ್ತೀನಿ ಅಂತ ಒಂದು ಮಾತು ಇವತ್ತು ಹೇಳಿದ್ರೆ ಆಶೀರ್ವಾದ ಯೇಸುವೆ ನಾಮದಲ್ಲಿ ನಿನ್ನ ಹುಡುಕಿ ಬರುತ್ತೆ. ಸೊ ಚಾಡಿ ಹೇಳಬಾರ್ದು. ಕಂಟಿನ್ಯೂ ಮಾಡಿ ನೆಕ್ಸ್ಟ್ ವಾಕ್ಯ. ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು ಮತ್ತವನಿಗೆ ಅನ್ಯಾಯ ಮಾಡದೇ ಇರುವವನು, ಯಾರನ್ನು ನಿಂದಿಸದವನು ಆಗಿರಬೇಕು. Okay, so a person who walks with God should be careful how he treats other person, other believers, etc. He should treat good, honest and honorable. ಯಾವಾಗಲೂ ದೇವ್ರು ನನ್ನ ಜೊತೆ ಇರಬೇಕೆಂಬವರು ಏನೋ ತಾನವಾಗಿ ಬೇರೆಯವ್ರ ಹತ್ರ ನಡ್ಕೊಳ್ಳೋಕ್ಕೆ ಆಗಲ್ಲ. ಅವ್ರಿಗೆ ಗೌರವ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು, ಅವ್ರಿಗೆ ಆಶೀರ್ವಾದವಾಗಿರಬೇಕು ಎಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಎಲ್ಲರ ಹತ್ರ ಇಷ್ಟ ಬರಂಗೆ ಮಾತಾಡ್ಬೋದು, ಎಲ್ಲೋ 2 ಒಳ್ಳೆ ಸ್ನೇಹಿತರು ಇರ್ಬೋದು, ಬಟ್ ದೇವ್ರ ಅನ್ಯೋನ್ಯತೆಯಿಂದ ದೂರ ಹೋಗ್ತೀವಿ. ನಾನು ನಿಮಗೆ ತಿಳಿಸ್ತೀನಿ, ನನಗೆ ಆಕ್ಸಿಡೆಂಟ್ ಆದಾಗ ನನ್ನನ್ನು ಕಾಪಾಡೋಕ್ಕಲ್ಲಿ ಒಬ್ಬನೂ ಇಲ್ಲ. ಆದರೆ ಒಂದೇ ಮಾತು, ಯೇಸು ಅಂತ ಕೂಗಿದಾಗ ದೇವದೂತರು ಇಳಿದು ಬಂದು ನನ್ನ ಮರಣದಿಂದ ತಪ್ಪಿಸಿದ್ರು. ಅಲ್ಲಿ ನಾನು ನನ್ನ ಫ್ರೆಂಡ್ ಹೆಸರು ಕರೆದಿದ್ರೆ ಏನು ಆಗ್ತಾ ಇರಲಿಲ್ಲ. ಯೇಸುವೆ ಅಂತ ಒಂದೇ ಮಾತು ಕೂಗಿದಾಗ ಪರಲೋಕದಿಂದ ದೇವರು ಇಳಿದು ಬಂದು ಮರಣದಿಂದ ತಪ್ಪಿಸಿದ್ದಾರೆ. ಆಮೇನ್. ಅದಕ್ಕೆ ನಾವು ಬೇರೆಯವ್ರಿಗೆ ಆಶೀರ್ವಾದವಾಗಿರಬೇಕು ಅಂತ ಹೇಳ್ಕೊಡೋದು. ಜ್ಞಾನೋಕ್ತಿಗಳು 17ನೇ ಅಧ್ಯಾಯದ 13ನೇ ವಾಕ್ಯ ಓದ್ತೀರಾ? ಅನೇಕ ರೀತಿಯಲ್ಲಿ ಕೆಟ್ಟ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರುತ್ತೆ. ಬಟ್ ವಾಕ್ಯ ಇಲ್ಲಿ ಹೇಳ್ತಾ ಇದೆ, ನಿಮ್ಗೆ ಯಾರು ಒಳ್ಳೆಯದು ಮಾಡ್ತಾ ಇದ್ದಾರೋ ಅವ್ರಿಗೆ ನೀವು ಕೆಟ್ಟದು ಮಾಡಿದ್ರೆ ಕೆಟ್ಟದು ನಿನ್ನ ಮನೆಯಿಂದ ತಪ್ಪಲ್ಲ. ಕೆಟ್ಟದು ತಪ್ಪಲ್ಲ. ಆ ತಂದೆ ತಾಯಿ ಮಕ್ಕಳಿಗೆ ಒಳ್ಳೇದು ಮಾಡ್ತಾ ಇದ್ರೆ ತಂದೆ ತಾಯಿ ಮಕ್ಕಳು ಏನು ಮಾಡಬೇಕು? ತಂದೆ ತಾಯಿ ಆಶೀರ್ವಾದವಾಗಿರ್ಬೇಕಾ, ತಲೆನೋವಾಗಬೇಕಾ? ಹೌದು. ಸೊ ನಿಮ್ಗೆ ಯಾರಾದರೂ ಒಳ್ಳೇದು ಮಾಡಿದ್ರೆ ಅವ್ರಿಗೆ ನೀವು ಒಳ್ಳೇದು ಮಾಡ್ಬೇಕು ತಾನೆ. ಅದು ಬಿಟ್ಬಿಟ್ಟು ನಾವು ಅವ್ರಿಗೆ ಕೆಟ್ಟದು ಮಾಡ್ತಾ ಇದ್ರೆ ಆ ಕೆಟ್ಟದು ನಿನ್ನನ್ನು ಬಿಟ್ಟು ಹೋಗಲ್ಲ. ಅದಕ್ಕೆ ನಿಮಗೆ ಒಳ್ಳೇದು ಮಾಡುವ, ಪ್ರೇಯರ್ ಮಾಡುವ, ಆಶೀರ್ವಾದ ಆಗಿರುವ ಜನರಿಗೆ ವಿರೋಧವಾಗಿ ನಿಂತ್ಕೊಳ್ಬೇಡಿ. ವರ್ಷಗಳಾದರೂ ದೇವರ ಆಶೀರ್ವಾದ ಬರಲ್ಲ. ಕೆಟ್ಟದು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಏನು ಮಾಡಬೇಕು? ನಮ್ಗೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ ನಾವು ವಾಪಸ್ ಒಳ್ಳೇದು ಮಾಡಬೇಕು. ಅವ್ರು ನಮಗೆ ಪ್ರೇಯರ್ ಮಾಡಿದರೆ ನಾನು ವಾಪಸ್ ಅವ್ರನ್ನ ಆಶೀರ್ವದಿಸಿ ಪ್ರೇಯರ್ ಮಾಡ್ತಾಯಿನಿ. ಅವ್ರು ನಮಗೆ ಒಳ್ಳೇದು ಮಾಡಿದರೆ ನಾನು ಅವ್ರಿಗೆ ಒಳ್ಳೇದು ಮಾಡ್ತಾ ಇದ್ದೀನಿ. ಆಮೇನ್. ಸೊ ಒಳ್ಳೇದು ಮಾಡೋರಿಗೆ ನಾವು ಕೆಟ್ಟದ್ದು ಮಾಡಿದ್ರೆ ಏನಾಗುತ್ತೆ? ಆಮೇಲೆ ನಮ್ಮ ಜೀವಿತದಲ್ಲಿ ಒಳ್ಳೇದಾಗೋದೇ ಇಲ್ಲ. ಅದಕ್ಕೆ ಇವತ್ತು ನೀವೇನು ಮಾಡಬೇಕು? ದೇವರ ನನ್ನಿಂದ ನನ್ನ ತಂದೆ ತಾಯಿಗೆ, ದೇವ ಸೇವಕರಿಗೆ, ಯಾರಿಗಾದರೂ ಆಗಲಿ ನನ್ನಿಂದ ಒಂದು ನೋವಾಗಿದ್ದರೆ ನಾನು ಅವ್ರಿಗೆ ವಿರೋಧವಾಗಿ ನಾನು ತಿರ್ಕೊಳ್ಳಲ್ಲ. ಕಾರಣ ನೀನೇನಾದರೂ ಅವ್ರಿಗೆ ಅವಳು ಒಳ್ಳೇದು ಮಾಡುವಾಗ ನೀನು ಅವ್ರಿಗೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ನಿನ್ನ ಜೀವಿತದಿಂದ ಬಿಟ್ಟು ಹೋಗಲ್ಲ. ಪ್ರೈಸ್ ದಿ ಲಾರ್ಡ್. ನಮ್ಮದು ಮೇನ್ ಸೇವೆ ಪ್ರಾರ್ಥನೆ ಸೇವೆ. ನಿಮ್ಮಲ್ಲಿ ಅನೇಕರಿಗೋಸ್ಕರ ಇಲ್ಲಿರೋದು ನಿಮಗೋಸ್ಕರ ಪ್ರೇಯರ್ ಮಾಡಿ. ನಿಮ್ಮಲ್ಲಿ ಅನೇಕರು ಮದುವೆ ಆಗಿರೋದು ಪ್ರಾರ್ಥನೆ ಮಾಡಿ. ನಿಮ್ಮ ಅನೇಕರು ಆರೋಗ್ಯವಾಗಿರೋದು ಪ್ರಾರ್ಥನೆಯಲ್ಲಿ. ನಿಮ್ಮಲ್ಲಿ ಅನೇಕರು ಬದುಕಿರೋದು ಪ್ರಾರ್ಥನೆಯಲ್ಲಿ. ನಾನು ಮಾತ್ರ ಅಲ್ಲ, ಇಲ್ಲಿ ಅನೇಕರು ಪ್ರೇಯರ್ ಮಾಡ್ತಾ ಇದ್ದಾರೆ. ನಾವು ಯಾವಾಗಲೂ ಬೇರೆಯವ್ರಿಗೆ ಆಶೀರ್ವಾದ ಆಗಬೇಕು ಅಂತಲೇ ಬಯಸ್ತೇವೆ. ನಿಜಾನಾ? ರೋಮಪುರದವ್ರಿಗೆ ಬರೆದ ಪುಸ್ತಕ 12ನೇ ಅಧ್ಯಾಯ 17ನೇ ವಾಕ್ಯ. ನೀವು ಯಾರಾದರೂ ನಿಮಗೆ ಕೆಟ್ಟದ್ದು ಮಾಡಿದ್ರೆ ಅವ್ರಿಗೆ ವಾಪಸ್ ಕೆಟ್ಟದನ್ನು ಮಾಡಬೇಡಿ ಅಂತ ವಾಕ್ಯ ಹೇಳುತ್ತೆ. 12ನೇ ಅಧ್ಯಾಯದ 17ನೇ ವಾಕ್ಯ. ನಿಮ್ಗೆ ಯಾರಾದರೂ ಬೈ ಚಾನ್ಸ್ ಗೊತ್ತಿದ್ದು ಕೆಟ್ಟದ್ದು ಮಾಡಿದ್ರು ಕೂಡ ನೀವು ವಾಪಸ್ ಏನು ಮಾಡೋಕ್ಕೆ ಎಲ್ಲ ದೇವರಿಗೆ ಬಿಟ್ಕೊಡಿ. 21ನೇ ವಾಕ್ಯ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸಿರಿ. ಆಮೇಲೆ ಸೊ ಯಾರಾದ್ರು ನಿಮ್ಗೆ ಒಳ್ಳೇದು ಮಾಡಿದ್ರೆ ನೀವು ಅವ್ರಿಗೆ ಕೆಟ್ಟದ್ದು ಮಾಡದೆ ಒಳ್ಳೇದು ಮಾಡೋರಿಗೆ, ಕೆಟ್ಟದ್ದು ಮಾಡೋರಿಗೆ ನೀವು ವಾಪಸ್ಸು
ಒಳ್ಳೆಯದನ್ನು ಮಾಡಿ. ಹಿಂಗೆ ಮಾಡುವಾಗ ದೇವರು ಯಾವಾಗಲೂ ನಮ್ಮ ಜೊತೆ ಇದ್ದು ನಮ್ಮ ಹತ್ರ ಮಾತಾಡಿ ನಮಗೆ ಸಹಾಯ ಮಾಡಿ ನಮ್ಮನ್ನು ಎಲ್ಲ ಸಮಸ್ಯೆಯಿಂದ ತಪ್ಪಿಸ್ತಾರೆ. ಆಮೇನ್. ನೀವು ಅಳುವಾಗ ಕುತ್ಕೊಂಡಿರುವ ದೇವರಲ್ಲ, ಬಟ್ ನಾವು ದೇವ್ರ ಹತ್ರ ಕೇಳಬೇಕಾ ಇಲ್ವಾ ಸಿಸ್ಟರ್? ದಾವೀದನಿಗೆ ಒಂದು ಸ್ವಭಾವ ಇತ್ತು, ಏನಾದರೂ ಕಷ್ಟ ಆದರೆ ದೇವ್ರ ಹತ್ರ ಕೇಳ್ಕೊಳ್ತೀನಿ, ದೇವ್ರು ನನಗೆ ಹಿಂಗೆ ಕಷ್ಟ ಬಂದಲ್ಲ, ಇದರಿಂದ ನಾನು ಹೆಂಗೆ ಆಚೆ ಬರಬೇಕು, ನಾನು ದೇವ್ರ ಯುದ್ಧಕ್ಕೆ ಹೋಗ್ತಾನೆ, ಯಾಕೆ ಈ ಸಮಸ್ಯೆ ಬಂದಿದೆ, ದೇವ್ರೆ ನನಗೆ ಒಂದು ಆಲೋಚನೆ ಕೊಡು. ಅವ್ನು ಕುತ್ಕೊಂಡು ದೇವ್ರ ಹತ್ರ ಪ್ರೇಯರ್ ಮಾಡ್ತಾ ಇದ್ದ, ದೇವ್ರು ಅವನಿಗೆ ಆಲೋಚನೆ ಕೊಡ್ತಾಯಿದ್ರು. ಆಮೇನ್. ಸೊ ನಾವೇನು ಮಾಡಬೇಕು? ದೇವರು ಹೌದು, ನನಗೆ ಬ್ಯಾಕ್ ಪೇನ್ ಬಂದಾಗ ಅದು ಒಂದೇ ಮಾಡಿದ್ದು, ಗಂಟೆಗಳು ಕುತ್ಕೊಂಡು ದೇವ್ರು ನನಗೆ ಬ್ಯಾಕ್ ಪೇನ್ ಇದೆ, ಇದರಿಂದ ಆಚೆ ಬರೋಕ್ಕೆ ನನಗೊಂದು ವಾಕ್ಯ ಕೊಡು. ಕಾರಣ ದೇವರು ಮಾತಾಡಿದ್ರೆ ಸೌಖ್ಯ, ಅವ್ರ ಮಾತು ಸೌಖ್ಯ ಕೊಡುತ್ತೆ. ಎಷ್ಟು ಮೋಸವಾದ ಕಾಯಿಲೆನೂ ಸೌಖ್ಯ ಆಗುತ್ತೆ, ಎಷ್ಟು ಮೋಸವಾದ ಕಾಯಿಲೆನೂ. ಆಮೇನ್. ಪ್ರೈಸ್ ದಿ ಲಾರ್ಡ್. ಸೊ ನನ್ನ ಪ್ರಸಂಗವನ್ನು ಇಲ್ಲಿ ನಿಲ್ಲಿಸ್ಲಿಕ್ಕೆ ಬಯಸ್ತೀನಿ. ಆಮೇನ್. ಬೇರೆಯವ್ರಿಗೆ ನೆವರ್ ಹಾರ್ಮ್ ಅದರ್ಸ್. ಯೇಸು ಸ್ವಾಮಿಯ ಕುರಿತು ಬರೆಯಲ್ಪಟ್ಟಿದೆ ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದ 32ನೇ ವಾಕ್ಯ. ತಂದೆಯಾದ ದೇವರು ಯೇಸು ಸ್ವಾಮಿಯನ್ನು ಪರಿಶುದ್ಧಾತ್ಮನಿಂದಲೂ ಶಕ್ತಿಯಿಂದಲೂ ಅಭಿಷೇಕ ಮಾಡಿದ್ರು. ಅವ್ರು ಹೋದ ಕಡೆ ಎಲ್ಲ ಜನರಿಗೆ ಆಶೀರ್ವಾದವಾಗ್ತಾ ಇದ್ರು, ಜನರಿಗೆ ಬಿಡುಗಡೆ ಮಾಡ್ತಾಯಿದ್ರು. ಕಾರಣ ತಂದೆಯಾದ ದೇವರು ಅವ್ರ ಜೊತೆ ಇದ್ದರು. ಆಮೇನ್. ಎಷ್ಟು ಜನ ಪ್ರೇಯರ್ ಮಾಡ್ತೀರಾ ನನಗೆ ದೇವರ ಪ್ರಶ್ನತೆ ಬೇಕೆಂಬುದಾಗಿ? ಎಷ್ಟೇ ಪ್ರೀತಿಸುವ ಸ್ನೇಹಿತರು, ಗಂಡ ಹೆಂಡತಿ ಮಕ್ಕಳಿದ್ರು, ಎಲ್ಲ ಮಶಾನದವರೆಗೂ ಮಾತ್ರ, ಅಲ್ಲಿಂದ ನಮ್ಮನ್ನ ಪರಲೋಕ ರಾಜ್ಯದವರೆಗೂ ಸೇರಿಸ್ಕೊಳ್ಳೋದಕ್ಕೆ ಯೇಸು ಸ್ವಾಮಿಯಿಂದ ಮಾತ್ರ ಸಾಧ್ಯ. ಎಷ್ಟೇ ಪ್ರೀತಿಸುವ ಜನರಾಗಿದ್ರು ಅಷ್ಟೇ, ಎಷ್ಟೇ ಪ್ರೀತಿಸುವ ಜನರಾಗಿದ್ರು ಅಷ್ಟೇ. ಆಮೇನ್. ಆಮೇನ್. ಆದರೆ ದೇವರಿಗೆ ಮಾತ್ರ ಅಲ್ಲಿಂದ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ, ಪರಲೋಕ ರಾಜ್ಯ ಕರ್ಕೊಂಡು ಹೋಗೋದು, ಆಮೇಲೆ ಎಲ್ಲ ದೇವರಿಗೆ ಮಾತ್ರ ಮಾಡೋಕ್ಕಾಗುತ್ತೆ. ಆಮೇನ್. ಇವತ್ತು ಎಷ್ಟು ಜನ ಪ್ರೇಯರ್ ಮಾಡ್ತಿದ್ದೆ, ದೇವ್ರು ನನಗೆ ಆ ದೇವರ ಪ್ರಶ್ನತೆ ಬೇಕು, ನಾನು ಸಜ್ಜನನಾಗಿ ಬದುಕಲಿಕ್ಕೆ ನನಗೆ ಕೃಪೆ ಕೊಡು, ನೀತಿವಂತನಾಗಿ ಬದುಕಲಿಕ್ಕೆ ನನಗೆ ಸಹಾಯ ಮಾಡು ಕರ್ತೀನಿ. ರೈಚಸ್ ಲಿವಿಂಗ್ ಅಂತಾರೆ. ಹೃದಯದಲ್ಲಿ ಸತ್ಯವನ್ನು ನಾನು ಮಾತಾಡ್ತೀನಿ, ಯಾರ ಬಗ್ಗೆ ನಾನು ಚಾಡಿ ಹೇಳೋದಿಲ್ಲ, ಪ್ರಾರ್ಥನೆ ಮಾಡ್ತೀನಿ. ನನ್ನಿಂದ ಬೇರೆಯವ್ರಿಗೆ ಆಶೀರ್ವಾದ ಆಗುತ್ತೆ ಹೊರತು ದೇವ್ರ ಮಕ್ಕಳಿಗೆ, ಸಭೆಗೆ ನಾನು ಬೇರೆಯವ್ರಿಗೆ ಒಂದು ನೋವಾಗಲಿಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ಅಂಥ ವ್ಯಕ್ತಿಯನ್ನು ನೋಡಿ ದೇವರು ಹೇಳ್ತಾರೆ, ಇಂಥ ವ್ಯಕ್ತಿ ಭಾನುವಾರ 2 ಅವರಲ್ಲ, 24 ಗಂಟೆ ಯಾವಾಗಲೂ ಅವನಿಗೆ ರೋಗ ಇದ್ರೂ ಇಲ್ಲದೇ ಇದ್ರು, ನೋವಿಲ್ಲದೇ ಇದ್ರು, ಆಮೇಲೆ ಅವನ ಹಾಸಿಗೆ ಮೇಲೆ ಇದ್ರೂ ಓಡ್ತಾ ಇದ್ರು, ಯಾವಾಗಲೂ ನಾನು ಅವನ ಜೊತೆ ಯಾವಾಗಲೂ ವಾಸವಾಗಿರ್ತೀನಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರು ನನಗೆ ಆ ದೇವರ ಪ್ರಸನ್ನತೆ ಬೇಕು. ದೇವರು ನನ್ನ ಹೃದಯದಲ್ಲಿ ಶರೀರದಲ್ಲಿ ವಾಸವಾಗಿರಬೇಕು. ಆ ದೇವರ ಪ್ರಸನ್ನತೆ ಆಮೇಲೆ ಆಶೀರ್ವಾದವನ್ನು ನಾವು ಅನುಭವಿಸ್ತಾ ಇದ್ದೀರಿ. ಆಮೇಲೆ ಎಲ್ಲ ಕಣ್ಣುಗಳು ಮುಚ್ಚಲ್ಪಡಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಾವು ಕೆಲವೊಂದು ನಿಮಿಷಗಳು ಬಾಗಿಗಳನ್ನು ತೆರೆದು ನಾವು ಪ್ರೇಯರ್ ಮಾಡ್ಕೊಳ್ಳೋಣ. ಕರ್ತನೆ, ಯಾವಾಗಲೂ ಯೇಸು ಸ್ವಾಮಿ ಹೇಳಿದ್ರು, ನನ್ನನ್ನು ಬಿಟ್ಟು ನಿಮಗೇನು ಮಾಡೋಕ್ಕಾಗಲ್ಲ, ಬಟ್ ನಾನು ನಿಮ್ಮ ಜೊತೆ ಇದ್ದರೆ ನಿಮಗೆ ಎಲ್ಲವನ್ನ ಮಾಡಲಿಕ್ಕಾಗುತ್ತೆ. ನಿಮ್ಮ ಬುದ್ಧಿಯಿಂದ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ, ಬಟ್ ನಿಮ್ಮ ಒಳಗಡೆ ಒಬ್ಬರು ದೊಡ್ಡ ದೇವರಿದ್ದಾರೆ, ಅವರಿಂದ ನಿಮ್ಮ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡಲಿಕ್ಕಾಗುತ್ತೆ. ದೇವರ ಹತ್ರ ಒಂದು ವಾಕ್ಯವನ್ನು ಕೇಳಿ, ನಿಮ್ಮ ಸಾಲದ ಬಗ್ಗೆ ಒಂದು ವಾಕ್ಯವನ್ನು ಕೇಳಿ, ನಿಮ್ಮ ಮಕ್ಕಳಿಗೋಸ್ಕರ ಒಂದು ವಾಕ್ಯವನ್ನು ಕೇಳಿ. ಆತನು ಮಾತಾಡುವ ದೇವರಾಗಿದ್ದಾನೆ. ಆತ ನಮ್ಮ ಹೃದಯದಲ್ಲಿ ನಿಯಮಗಳನ್ನು ಬರೆಯೋನಾಗಿದ್ದಾನೆ. ಆತ ನಮ್ಮ ಹೃದಯದಲ್ಲಿ ನಿಯಮಗಳನ್ನು ಬರೆಯೋನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಮನಸ್ಸಲ್ಲಿ ಮಾತಾಡುವ ದೇವರಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು.